ಹಾಯ್ ಬ್ಯೂಟೀಸ್ ಆ್ಯಂಡ್ ಕ್ಯೂಟೀಸ್ ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಲಂಡನ್ನಲ್ಲಿ ಒಂದು ಚಿಕನ್ ಸೂಪು ಮತ್ತು ಚಿಕನ್ ಸಾರು ಸಹ ಮಾಡ್ತಾಯಿದ್ದೀನಿ ನಮ್ಮ ನಾಟಿ ಸ್ಟೈಲಲ್ಲಿ. ಇಲ್ಲಿ ಚಿಕನ್ ನೋಡ್ಬೋದು ನೀವು, ಅದು ಎಷ್ಟು kg ಇದೆ ಏನು ಸಂಪೂರ್ಣ ಡೀಟೇಲ್ಸು ಇಲ್ಲಿ ಹಾಕಿರ್ತಾರೆ. ಅದರ ಎಕ್ಸ್ಪಿರಿ ಡೇಟ್ ಏನು ಎಲ್ಲವನ್ನು ಹಾಕಿರ್ತಾರೆ. ಸ್ಕಿನ್ ಮಾತ್ರ ಉಳಿಸಿರ್ತಾರೆ, ಒಳಗಡೆ ಇರ್ತಕ್ಕಂಥ ಆರ್ಗನ್ಸ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಪ್ಯಾಕ್ ಮಾಡಿರ್ತಾರೆ. ಸೊ ನಾವು ಅದನ್ನು ತಗೊಂಡು ಬಂದು ನೀಟಾಗಿ ಸ್ಕಿನ್ ಔಟ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದೀವಿ. ಸೊ ಸ್ಕಿನ್ ಔಟ್ ಮಾಡಿದ್ಮೇಲೆ ಆ ಸ್ಕಿನ್ನನ್ನ ಬಿಸಾಕೋಕ್ಕೆ ಮನಸ್ಸು ಬರಲಿಲ್ಲ. ಅದಕ್ಕೆ ಒಂದು ಸೂಪ್ ಮಾಡೋಣ ಅಂತ ಐಡಿಯಾ ಮಾಡ್ತಾಯಿದ್ದೀನಿ. ಯಾಕಂದರೆ ಇಲ್ಲಿ ಸ್ಕಿನ್ನು ಸಹ ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಹೆಲ್ತ್ ಚೆಕ್ಸು ಸರ್ಟಿಫಿಕೇಟ್ಸು ಎಲ್ಲನೂ ಇರುತ್ತೆ. ಹಂಗಿದ್ದಾಗ ಮಾತ್ರ ಇದು ಮಾರೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾನು ಆ ಸ್ಕಿನ್ನನ್ನೆಲ್ಲ ಒಂದು ಸೂಪ್ ಥರ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನೋಡ್ತಾ ಇದ್ದೀರಾ. ಸ್ವಲ್ಪ ಜೀರಿಗೆ, ಚಕ್ಕೆ, ಲವಂಗ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಒಂಚೂರು ಅರಿಶಿನ, ಧನಿಯಾ ಪುಡಿ, ಖಾರದ ಪುಡಿ ಇಷ್ಟನ್ನೆಲ್ಲ ಹಾಕ್ಕೊಂಡು ನಾವು ಚೆನ್ನಾಗಿ ಒಂದು 5-6 ಸಲ ಕೂಗಿಸ್ಬೇಕು, ಅಥವಾ 4 ಸತಿ ಕೂಗಿಸ್ಕೊಂಡ್ರೂ ಸಾಕು. ಆ ನೀರನ್ನೆಲ್ಲ ತಗೊಂಡು ನೀವು ಅದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಹಾಲು ಹಾಕ್ಕೊಂಡು ಸೂಪ್ ಥರ ಕುಡಿಬೋದು. ಇನ್ನೊಂದು ಏನು ಮಾಡ್ಬೋದು ಅಂತಂದರೆ, ಆ ನೀರನ್ನೆಲ್ಲ ಬಗ್ಗಿಸ್ಕೊಂಬಿಟ್ಟು ಆ ನೀರು ಅಳತೆಗೆ 2 ಅಳತೆಗೆ 1 ಅಳತೆ ಅಷ್ಟು ಅಕ್ಕಿ ಹಾಕಿ ಮತ್ತು ನೀವು ಒಂಚೂರು ಒಗ್ಗರಣೆ ಕೊಟ್ಟು ಕೂಗಿಸಿದ್ರೂ ಫ್ಲೇವರ್ಡ್ ರೈಸು ಅದ್ಭುತವಾಗಿರುತ್ತೆ. ಇದನ್ನು ಟ್ರೈ ಮಾಡ್ಬೋದು. ಹಾಗೆ ಇನ್ನೊಂದು ಏನು ಮಾಡ್ಬೋದು ಅಂದರೆ, ನೀವು ಇದೇ ನೀರಿಗೆ ಇನ್ನೊಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ತೆಂಗಿನಕಾಯಿ ಹಾಲು ಹಾಕ್ಬಿಟ್ಟು ನೀವು ಒತ್ತು ಶಾವಿಗೆ ಮಾಡಿಕೊಂಡು ಇದ್ರ ಜೊತೆ ತಿಂದರೂ ಸಹ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೆಕ್ಸ್ಟ್ ಟೈಮು ನೀವು ಚಿಕನ್ ತಂದಾಗ ಆ ಸ್ಕಿನ್ನ ಏನು ಮಾಡಬಹುದು ಅನ್ನೋದು ನಿಮಗೆ ಐಡಿಯಾ ಕೊಟ್ಟಿದ್ದೀನಿ. ಆದರೆ ಹೆಲ್ದಿ ಸ್ಕಿನ್ ಇರಬೇಕು. ಯಾಕಂದರೆ ನಾವು ಸ್ಕಿನ್ ಔಟು ಮಾಡಿಸೋದೇ ಅದು ಹೆಲ್ದಿ ಇರಲ್ಲ ಅನ್ನೋ ಕಾರಣಕ್ಕೆ ನಾವು ಮಾಡಿಸ್ತೀವಿ. ಆದರೆ ಹೆಲ್ದಿ ಸ್ಕಿನ್ನು ಅಥವಾ ಸ್ಕಿನ್ನೆಲ್ಲ ನೀಟಾಗಿ ಬರ್ನ್ ಮಾಡಿ ಆ ಥರ ಮಾಡೋದರಿಂದ ನೀವು ಈ ರೀತಿ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ದರೆ ಏನು ಮಾಡಬೇಕು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಥ್ಯಾಂಕ್ಸ್. ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ತುಂಬ ಖುಷಿಯಾಗತ್ತೆ. ಹೊಸ ವಿಡಿಯೋಗಳು ನಿಮ್ಮ ಬಳಿಗೆ ಬೇಗ ಬರೋಕ್ಕೆ ಸಾಧ್ಯ ಆಗಬೇಕು ಅಂದರೆ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಕ್ಕೋಣ. ನಾಟಿ ಸ್ಟೈಲ್ ಕೋಳಿ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಓಕೆ, ಬಾಯ್ ಬಾಯ್.